ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ 18ನೇ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯ ತೀವ್ರ ಪೈಪೋಟಿ ಇದೆ. ಕಾರಣ ಇನ್ನೊಂದು ಪಕ್ಷ ಇಲ್ಲ. ಇಲ್ಲಿ ಬಿಜೆಪಿ ಜೊತೆಗೆ JDS ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ ಬಿಜೆಪಿ JDS ಒಂದಾಗಿದ್ದರೆ ಏಕಾಂಗಿಯಾಗಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಗಮನ ಸೆಳೆಯುವಂಥ ಒಂದು ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಹಾವೇರಿ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರ ವಿರುದ್ಧ ಯುವಕ ಆನಂದಯ್ಯ ಗಡ್ಡದ್ದೇವರಮಠ್ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದಾರೆ. ಇದು ದೊಡ್ಡ ಗಮನ ಮತ್ತು ಕುತೂಹಲ, ಚರ್ಚೆಗೆ ಗ್ರಾಸವಾಗಿದೆ. ಇವತ್ತು HK ಪಾಟೀಲ್ರು ಗದಗ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಕಾನೂನು ಸಚಿವರವರು, ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಷ್ಟ್ರೀಯ ಕಾಂಗ್ರೆಸ್ ಹಿರಿಯ ನಾಯಕರು ಅವರು ಆನಂದ್ ಪರವಾಗಿ ಇವತ್ತು ಬ್ಯಾಟ್ ಬೀಸಿದ್ದಾರೆ. ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇವತ್ತು ಗದಗದಲ್ಲಿದ್ದಾರೆ. ಅವರು ಟೆಂಪಲ್ ರನ್ ಆರಂಭ ಮಾಡಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಇವರಿಬ್ಬರ ಮಧ್ಯ ಇವತ್ತು ವಾಗ್ವಾದ ಅಂದ್ರೆ ಒಂಥರ ರಾಜಕೀಯವಾಗಿ HK ಪಾಟೀಲ್ರು ಏನು ಹೇಳಿದ್ದಾರೆ ಅಂದ್ರೆ, ಮಾಧ್ಯಮ ಜೊತೆಗೆ ಮಾತಾಡಿದ್ದಾರೆ. ಮಾಧ್ಯಮದವರು ಕೇಳಿದ್ದಾರೆ, ಏನು ಬಸವರಾಜ ಬೊಮ್ಮಾಯಿಯವರ ವಿರುದ್ಧ ಅವ್ರ ಜೊತೆಗೆ ಕಾಂಪೀಟ್ ಮಾಡುವಂತ ಒಂದು ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಇದಾರಾ ಅಂತ. ಯಾಕಂದ್ರೆ ಈಗ ನೀವು ಕೊಟ್ಟಂತ ಟಿಕೆಟ್ ಯಾರಿಗೆ ಕೊಟ್ಟಿದ್ದೀರಿ ಅಂದ್ರೆ ಯುವಕರಿಗೆ ಕೊಟ್ಟಿದ್ದೀರಿ. ಅವರು ಮಾಜಿ CM. ಸೊ ಹಾಗಾಗಿ ಅವ್ರ ವಿರುದ್ಧ ಇವರು ಪೈಪೋಟಿ ನಡೆಸ್ತಾರಾ, ಗೆಲ್ತಾರಾ, ಅದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ. ಅದಕ್ಕೆ HK ಪಾಟೀಲ್ರು ಬಹಳ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಅದು ವ್ಯಂಗ್ಯ ಕೊಟ್ಟಿದ್ದಾರೋ, ಬಸವರಾಜ ಬೊಮ್ಮಾಯಿ ಅವ್ರನ್ನ ಹೊಗಳಿದಾರೋ, ಅಥವಾ ಇನ್ನೇನು ಮಾಡಿದಾರೋ ಗೊತ್ತಿಲ್ಲ. ಅವ್ರು ಯಾವ ಭಾವದಲ್ಲಿ ಹೇಳಿದಾರೋ, ಅವ್ರ ಭಾವನೆಗಳು ಏನಿದಾವೋ ಗೊತ್ತಿಲ್ಲ. ಅಂದ್ರೆ ಅವರು ಒಂಥರ ಬಹಳ ಟ್ವಿಸ್ಟ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಆನಂದ ಒಬ್ಬ ಯುವಕ, ಆದರೆ ಮೊನ್ನೆ ಬೊಮ್ಮಾಯಿ ಅವರಷ್ಟು ಅನುಭವಿ ಇದಾರ ಅಂತ ಹೇಳುವುದಿಲ್ಲ, ಚಿರಪರಿಚಿತರು ಇದ್ದಾರೆ ಅಂತ ಹೇಳುವುದಿಲ್ಲ. ಆದರೆ ಬಸವರಾಜ ಬೊಮ್ಮಾಯಿ ಅವರು ದಾವಣಗೆರೆ ಚಾರ್ಲಿ ಅವರು ಇದ್ರು. ಆದ್ರೆ ಈಗ ಅವ್ರು ಮುದುಕರಾಗಿದ್ದಾರೆ. ಸೊ ಹೀಗಾಗಿ ದಾವಣಗೆರೆ ಕುಸ್ತಿಪಟು ಏನು ಚಾರ್ಲಿ ಇದ್ರಲ್ಲ, ಅವ್ರ ವಿರುದ್ಧ ಯಾರು ನಿಂತಿದ್ದಾರೆ ಅಂದ್ರೆ ಯುವಕ, ಅಂದ್ರೆ ಯಂಗ್ ಅಂಡ್ ಎನರ್ಜೆಟಿಕ್ ಒಂದು ಕುಸ್ತಿಪಟು ನಿಂತಿದ್ದಾರೆ. ಅವರಲ್ಲಿ ಹುಮ್ಮಸ್ಸಿದೆ, ಹುರುಪಿದೆ. ಸೊ ಹಾಗಾಗಿ ಅವರು ಗೆಲ್ತಾರೆ, ಅವ್ರ ಗೆಲುವು 100% ಅಂತ ಹೇಳಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ನೀವು ನೋಡಿ ಕೇಳಿ ಗೊತ್ತಾಗುತ್ತೆ. ನೀವು ಅವರವರ ವಿಶ್ಲೇಷಣೆ ಮಾತ್ರ, ಅವರ ಮನಸ್ಸಿನ ಭಾವನೆಗಳು ಗೊತ್ತಾಗ್ತಾವು. ಇವತ್ತು ಬಹಳಷ್ಟು ಚರ್ಚೆ ಆಗ್ತಾ ಇದೆ HK ಪಾಟೀಲ್ರ ಮಾತು. ಯಾಕೆ ಅಂದ್ರೆ, ಬಸವರಾಜ ಬೊಮ್ಮಾಯಿ ಅವರು ಅನುಭವಿ ರಾಜಕಾರಣಿ, ಜೊತೆಗೆ ಅವರು ಚಿರಪರಿಚಿತರು. ಇದರ ಅರ್ಥ ಏನು ಅನ್ನೋದು ಇವತ್ತು ಒಂದು ಬಹಳಷ್ಟು ತೀವ್ರವಾದಂತ ಚರ್ಚೆಗೆ ಗ್ರಾಸವಾದಂತ ಒಂದು ವಿಷಯ, ಹೇಳಿಕೆ. ಸೊ ಅವ್ರು ಏನ್ ಹೇಳಿದ್ದಾರೆ HK ಪಾಟೀಲ್ ಅನ್ನೋದು ನಿಮಗೆ ಕಾಣಿಸ್ತೇನೆ, ನೋಡಿ, ಆಮೇಲೆ ಮಾತಾಡೋಣ. ಬೊಮ್ಮಾಯಿ ಅವರು ಮಾಜಿ CM ಅವರು, ಬಟ್ ಆನಂದ್ ಗಡ್ಡದೇವರಮಠ್ ಹೊಸ ಬರುವ ಆ ಕ್ಷೇತ್ರಕ್ಕೆ, ಹಾವೇರಿ ಕ್ಷೇತ್ರಕ್ಕೆ, ಲಕ್ಷ್ಮೇಶ್ವರ ಗದಗ ಭಾಗದಲ್ಲಿ ಅವರು ಪರಿಚಿತರು. ಅವರ ಹಿನ್ನೆಲೆ, ರಾಜಕೀಯ ಹಿನ್ನೆಲೆ ಪರಿಚಯಿಸಬೇಕಂತದ್ದು ಕೂಡ ಇಲ್ಲಿ ಎಲ್ಲೋ ಕಾಂಗ್ರೆಸ್ ಹಿಂದೆ ಕಾಡ್ತಾ ಇದೆ. ಆನಂದ್ ಗಡ್ಡದೇವರಮಠರು ಯುವಕರು, ಅವರಿಗೆ ಮಾನ್ಯ ಬೊಮ್ಮಾಯಿಯವರಷ್ಟು ಅನುಭವ ಇದೆ ಅಂತ ನಾನು ಹೇಳೋದಿಲ್ಲ, ಅವರಷ್ಟು ಚಿರಪರಿಚಿತರು ಅಂತ ಹೇಳೋದಿಲ್ಲ. ಆದರೆ ಹಿಂಗಿದ್ರೆ ಇದು ಈ ಕುಸ್ತಿಯೊಳಗೆ ದಾವಣಗೆರೆ ಚಾರ್ಲಿ ಇದ್ರು, ಅವರು ಮುದುಕರಾಗ್ಯಾರ. ಈಗ ಹೊಸ ಕುಸ್ತಿ ಪಟುನ ಬಿಟ್ಟಾಗ ಯಾರು ಗೆಲ್ತಾರ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ದಾವಣಗೆರೆ ಚಾರ್ಲಿ ಕೂಡ ಹೊಸ ಕುಸ್ತಿಪಟು, ಯುವಕ ಜಾಣ ಕುಸ್ತಿಪಟು ಇವತ್ತು ಕಣದಲ್ಲಿದ್ದಾರೆ. ಆನಂದ್ ಗಡ್ಡದೇವರಮಠರ ಗೆಲುವು ನಿಶ್ಚಿತ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೀನಿ. ಬೊಮ್ಮಾಯಿ ಅವರು ಮಾಜಿ CM ಅವರು, ಬಟ್ ಆನಂದ್ ಗಡ್ಡದೇವರಮಠ್ ಹೊಸ ಬರುವ ಆ ಕ್ಷೇತ್ರಕ್ಕೆ, ಹಾವೇರಿ ಕ್ಷೇತ್ರಕ್ಕೆ, ಲಕ್ಷ್ಮೇಶ್ವರ ಗದಗ ಭಾಗದಲ್ಲಿ ಅವರು ಪರಿಚಿತರು. ಅವರ ಹಿನ್ನೆಲೆ, ರಾಜಕೀಯ ಹಿನ್ನೆಲೆ ಪರಿಚಯಿಸಬೇಕಂತದ್ದು ಕೂಡ ಇಲ್ಲಿ ಎಲ್ಲೋ ಕಾಂಗ್ರೆಸ್ ಹಿಂದೆ ಕಾಡ್ತಾ ಇದೆ. ಆನಂದ್ ಗಡ್ಡದೇವರಮಠರು ಯುವಕರು, ಅವರಿಗೆ ಮಾನ್ಯ ಬೊಮ್ಮಾಯಿಯವರಷ್ಟು ಅನುಭವ ಇದೆ ಅಂತ ನಾನು ಹೇಳೋದಿಲ್ಲ, ಅವರಷ್ಟು ಚಿರಪರಿಚಿತರು ಅಂತ
ಹೇಳೋದಿಲ್ಲ. ಆದರೆ ಹಿಂಗಿದ್ರೆ ಇದು ಈ ಕುಸ್ತಿಯೊಳಗೆ ದಾವಣಗೆರೆ ಚಾರ್ಲಿ ಇದ್ರು ಅವರು ಮುದುಕರಾಗ್ಯಾರ. ಈಗ ಹೊಸ ಕುಸ್ತಿ ಪಟುನ ಬಿಟ್ಟಾಗ ಯಾರು ಗೆಲ್ತಾರ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ದಾವಣಗೆರೆ ಚಾರ್ಲಿ ಕೂಡ ಹೊಸ ಕುಸ್ತಿಪಟು, ಯುವಕ ಜಾಣ ಕುಸ್ತಿಪಟು ಇವತ್ತು ಕಣದಲ್ಲಿದ್ದಾರೆ. ಆನಂದ್ ಗಡ್ಡದೇವ್ರ ಮಠರ ಗೆಲುವು ನಿಶ್ಚಿತ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೀನಿ. ಜೊತೆಗೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಅವ್ರ ಹಿಂದೆ ಒಂದು ದೊಡ್ಡ ಲಗೇಜ್ ಐತೆ, ಅವ್ರಿಗೆ ದೊಡ್ಡ ಭಾರ ಐತಿ. ಅವ್ರ ಜನರಿಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಮೋದಿ ಅಂತೇಳಿ ಇವ್ರು ಹೇಳಿದ ಕೂಡಲೇ ಅವ್ರ ಜನರ ಗಮನಕ್ಕೆ, ಜನರ ನೆನಪಿಗೆ ಏನು ಬರ್ತಂದ್ರೆ 15 ಲಕ್ಷ ಆಪ್ಗೆ ಅಕೌಂಟ್ ಮೇ 15 ಲಾಖ್ ಡಾಲುಂಗ. ಅದು ಜನರ ಮನಸ್ಸಿಗೆ ಒಮ್ಮೆಲೆ ತಟ್ಟಂತ ಬರ್ತದೆ, ನೆನಪಾಗ್ತದೆ. ರೈತರಿಗೆ ನಿಮ್ಮ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದಿದ್ರು, ರೈತರಿಗೆ ನೆನಪಾಗ್ತದೆ. ಯುವಕರಿಗೆ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂದಿದ್ರು, ಅವು ನೆನಪಾಗ್ತಾವೆ. ಅವೆಲ್ಲ ದೊಡ್ಡ ಭಾರಗಳು, ಲಯಬಿಲಿಟೀಸ್. ಆದ್ದರಿಂದ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಅವೇನು BJPಯ ಸುಳ್ಳು ಭರವಸೆಗಳಿದಾವಲ್ಲ, ಆ ಸುಳ್ಳು ಭರವಸೆಯಿಂದ ಅವರು ಎದ್ದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲದಷ್ಟು ಇವತ್ತು ಅನಾನುಕೂಲತೆಯನ್ನು ಎದುರಿಸ್ತಾ ಇದ್ದಾರೆ. ನೋಡಿ, ರಾಮಕೃಷ್ಣ ದೊಡ್ಡಮನಿ ಕಾಂಗ್ರೆಸ್ನಲ್ಲಿದ್ದವರು ಮೊನ್ನೆ ಚುನಾವಣೆಯೊಳಗೆ ಕಾಂಗ್ರೆಸ್ನಿಂದ ದೂರ ಹೋಗಿದ್ದರು. ಕಾಂಗ್ರೆಸ್ ತತ್ವ, ಸಿದ್ಧಾಂತ, ಕಾಂಗ್ರೆಸ್ ನಾಯಕತ್ವ ಹಾಗೂ ಕಾಂಗ್ರೆಸ್ಸಿನ ಮೌಲ್ಯಗಳನ್ನು ಉಳಿಸ್ಕೊಂಡು ತೆಗೆದುಕೊಂಡು ಅದ್ರ ಜೊತೆಗೆ ಇರುವಂಥವ್ರು ಯಾರಿದ್ದಾರೆ, ಮತ್ತೆ ಅವರು ವಾಪಸ್ ಬರ್ತಿದ್ರೆ ಅವ್ರನ್ನ ಸ್ವಾಗತ ಮಾಡ್ತೀವಿ. ಒಂದು ಬಣ ವಿರೋಧ ಕೂಡ ಮಾಡ್ತಾ ಇದೆ. ಸಹಜವಾಗಿ ನೋವುಂಡಿರ್ತಕ್ಕಂಥ ಬಣ ವಿರೋಧ ಮಾಡ್ತಾ ಇರ್ಬೋದು. ನಾನು ಅದನ್ನ ನನ್ನ ಸ್ನೇಹಿತರಿಂದ ಕೇಳಿ ತಿಳಿದೆ. ನಾವು ಅವ್ರಿಗೂ ಏನು ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವೆಲ್ಲ ನಾಯಕರು ಕೂತು ಆ ಬಣದವ್ರನ್ನು ಕರೆದು ಪಕ್ಷದ ಲಾರ್ಜರ್ ಹಿತದೃಷ್ಟಿಯಿಂದ, ಹೆಚ್ಚಿನ ಪಕ್ಷದ ಲಾಭದ ಸಲುವಾಗಿ ಹಾಗೂ ಪಕ್ಷದ ಸಂಘಟನೆಯ ಸಲುವಾಗಿ ಎಲ್ಲರನ್ನ ಯಾರು ಪಕ್ಷದ ಸಿದ್ಧಾಂತದಲ್ಲಿ, ನಾಯಕತ್ವದಲ್ಲಿ, ಮೌಲ್ಯಗಳಲ್ಲಿ ವಿಶ್ವಾಸ ಇಟ್ಟು ಬರ್ತಾರೆ ಅವ್ರಿಗೆ ಬರೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಾನು ಏನೇ ಯಾವುದೇ ಹೆಚ್ಚು ಕಡಿಮೆ ಆಗಿದ್ದರೂ ಸಹಿತ ಅದನ್ನ ಹೆಚ್ಚು ಗಮನಕ್ಕೆ ತೆಗೆದುಕೊಳ್ಬೇಡ್ರಿ ಅಂಥೇಳಿ ನಾನು ಅವರೆಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಕೇಳಿದ್ರಲ್ಲ HK ಪಾಟೀಲ್ರು ಇವತ್ತು ಏನು ಹೇಳಿದ್ರು ಅಂತ. ಅವ್ರು ಹೇಳಿದ್ದಿಷ್ಟೇ, ಆನಂದ್ ಗಡ್ಡದೇವ್ರ ಮಠ್ ಬೊಮ್ಮಾಯಿ ಅವರಷ್ಟು ಅನುಭವಿ ಇದಾರ ಅಂತ ಹೇಳೋದಿಲ್ಲ, ಚಿರಪರಿಚಿತ ಇದಾರಂತೂ ಹೇಳೋದಿಲ್ಲ. ಆದರೆ ಆನಂದ್ ಗಡ್ಡದೇವ್ರ ಮಠ್ ಒಬ್ಬ ಒಳ್ಳೆ ಪಟು, ಕುಸ್ತಿಪಟು. ಬೊಮ್ಮಾಯಿ ಹಿಂದೆ ಅವರು ದಾವಣಗೆರೆ ಚಾರ್ಲಿ ಇದ್ರು, ಆದ್ರೆ ಈಗ ಮುದುಕರಾಗಿದ್ದಾರೆ ಅಂತ ಇದು ಹೇಳಿದ್ದಾರೆ. ಈ ವರ್ಡ್ ಬಹಳ ಚರ್ಚೆ ಗ್ರಾಸ ಆಗಿದೆ. ಬೊಮ್ಮಾಯಿ ಅವರು ಈಗ ಮುದುಕರಾಗಿದ್ದಾರೆ ಅಂತ. ಬೊಮ್ಮಾಯಿ ಅವರಿಗೆ ವಯಸ್ಸೆಷ್ಟು ಅಂದ್ರೆ 64, HK ಪಾಟೀಲ್ರಿಗೆ ವಯಸ್ಸೆಷ್ಟು ಅಂದ್ರೆ 70. ಇಲ್ಲಿ ಮುದುಕರು ಯಾರು ಅನ್ನೋದು ಒಂದು ಪ್ರಶ್ನೆ. ಇನ್ನು ಈಗೇನು ಸ್ಪರ್ಧೆ ಕೇಳಿದಾರಲ್ಲ ಆನಂದಯ್ಯ ಗಡ್ಡದೇವ್ರ ಮಠ, ಅವರಿಗೆ 47 ವಯಸ್ಸು. HK ಪಾಟೀಲ್ರು 2023 ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವ್ರಿಗೆ ವಯಸ್ಸು 69, 68, 69. ಅವ್ರ ವಿರುದ್ಧ ಅನಿಲ್ ಮೆಣಸ್ಕಾಯಿ ನಿಂತಿದ್ರು, ಅವ್ರಿಗೆ ಅವಾಗ ವಯಸ್ಸು 48, 49. ಸೊ ಅವತ್ತು ಈ ಮಾತು ಮುದುಕರು ಅನ್ನೋ ಪ್ರಶ್ನೆ ಅವತ್ತು ಬಂತ. ಅವಾಗ ಏನ್ ಹೇಳಿದ್ರು ಹಿರಿಯ ರಾಜಕೀಯ ನಾಯಕರು, ರಾಜಕೀಯ ಮುತ್ಸದ್ದಿಗಳು, ಅನುಭವಿಗಳು, ರಾಜಕಾರಣದ ಎಲ್ಲ ಮಜಲುಗಳನ್ನ ಅರ್ಥವರು, ತಿಳಿದವರು, ಅನುಭವಿಗಳು, ಹಿಂಗೆಲ್ಲ ಚರ್ಚೆ ಆಯ್ತು. ಇವತ್ತು ಬಸವರಾಜ ಬೊಮ್ಮಾಯಿ ಅವರು ನಿಂತ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆಗೆ. ಮತ್ತೆ ಅದೇ ವರ್ಡು ಇವರಿಗೆ ಬರ್ಬೇಕಲ್ಲ, ಅದೇ ಒಂದು ವ್ಯವಸ್ಥೆ ಅವರು ಇರಬೇಕಲ್ಲ. CM ಆದವರು, ಅವ್ರಿಗೆ ರಾಜಕೀಯ ಅನುಭವ ಇದೆ, ತಾರ್ಕಿಕವಾಗಿ ವಿಚಾರ ಮಾಡಿದ್ರೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡವರು, ಅವರು ಅನೇಕ ರೀತಿ, ಅವ್ರ ತಂದೆಯವರು CM ಇದ್ದವರು, ಆ ರಾಜಕೀಯ ಮನೆತನದಲ್ಲಿ ಬಂದವರು, ಅವ್ರಿಗೆ ಅನುಭವ ಇದೆ. ಅವರೇ ಹೇಳ್ತಾರೆ ಅವರಷ್ಟು ಅನುಭವ ಇರ್ಲಿಕ್ಕಿಲ್ಲ, ಅವರಷ್ಟು ಚಿರಪರಿಚಿತರು ಇರ್ಲಿಕ್ಕಿಲ್ಲ. ಚಿರಪರಿಚಿತ ಇದ್ದಾರೆ, ಪರಿಚಯ ಬೇಕಲ್ಲ.
ಅದಕ್ಕೆ ಆನಂದ್ ಗಡ್ಡೆದೇವ್ರ ಮಠ ಇವತ್ತು ಹರಕೆ ಕುರಿನಾ ಅನ್ನುವಂತ ಒಂದು ಪ್ರಶ್ನೆ. ಇದು ಪರೋಕ್ಷವಾಗಿ ಇವತ್ತು ಮಾಧ್ಯಮದವರು ಕೇಳಿದ್ದು, ಗಡ್ಡದ್ದೇವ್ರ ಮಠ್ ಆನಂದಯ್ಯ ಹರಕೆ ಕುರಿ ಆದ್ರ ಅಂತ. ಆದ್ರೆ ಇದನ್ನ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ರು ಯಾವ್ಯಾವ ಎಂಗಲ್ದೊಳಗೆ ಹೇಳಿದ್ದಾರೆ. ಅವರು ಕೆಲವೊಂದು ಮಾರ್ಮಿಕವಾಗಿ ಮಾತಾಡ್ತಾರೆ, ಬಹಳ ಅವ್ರ ಮಾತುಗಳು ಹಂಗಿರ್ತವೆ. ಸೊ ಮುಂದೇನು ಹೇಳಿದ್ದಾರೆ ಅಂದ್ರೆ, ಬೊಮ್ಮಾಯಿ ಅವ್ರ ಹಿಂದೆ ಒಂದು ದೊಡ್ಡ ಲಗೇಜ್ ಇದೆ, ದೊಡ್ಡ ಭಾರ ಇದೆ. ಸೊ ಹಾಗಾಗಿ ಆ ಲಗೇಜು ಭಾರ ಅದಕ್ಕೆ ಉತ್ತರ ಕೊಡೋದು ಬಹಳ ಕಷ್ಟ ಅಂತ. ಅಂದ್ರೆ ಮೋದಿಯವರು ತಿಂಗಳಿಗೆ 15 ನಿಮ್ಮ ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ, ಕೃಷಿಕರಿಗೆ ನಾವು ಹಾಗೆ ಮಾಡ್ತೀವಿ, ಎಷ್ಟು ಕೋಟಿ ಏನು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ, ಹಿಂಗೆಲ್ಲ ಹೇಳಿದ್ರಲ್ಲ, ಅದನ್ನ ಹೇಳಿದ್ರು. ಅದು ಏನೇ ಇರಲಿ, ಆದ್ರೆ ಇವತ್ತಿನ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಬೊಮ್ಮಾಯಿ ಅವರು ಮುದುಕರು ಆಗಿದಾರ. ಎಚ್ ಕೆ ಪಾಟೀಲ್ಗಿಂತ ಸಣ್ಣವರು ಅವರು, ಬೊಮ್ಮಾಯಿ ಅವರು 6 ವರ್ಷ ಸಣ್ಣವರು. ಬಹಳ ಹಬ್ಬಬ್ಬ ಅಂದ್ರೆ ಆನಂದಯ್ಯ ಗಡ್ಡದೇವ್ರ ಮಠಕ್ಕಿಂತ ಒಂದು 13ರಿಂದ 14 ವರ್ಷ ದೊಡ್ಡವರು. ಈ ಚರ್ಚೆಗಳು ಬಂದಾಗ ಬಹಳಷ್ಟು ತಾರ್ಕಿಕವಾದಂತ ಹಂಗೆ ಒಂದು ಸುಮ್ಮನೆ ತರ್ಕ ಮಾಡಿದ್ರೆ, ಎಚ್ ಕೆ ಪಾಟೀಲ್ರ ಅನುಭವವನ್ನ ನಾವು ಹೊರಗೆ ಹಚ್ಚಿದ್ರೆ, ಬೊಮ್ಮಾಯಿ ಅವರ ಅನುಭವಗಳನ್ನ ಹೊರಗೆ ಹಚ್ಚಿದ್ರೆ, ಅನಿಲ್ ಮೆಣಸಿನಕಾಯಿ ಎತ್ತೋ ಹೋಗ್ತಾರೆ, ಆನಂದಯ್ಯ ಗಡ್ಡದ್ದೇವ್ರ ಮಠ ಎಷ್ಟೋ ದೂರ ಹೋಗ್ತಾರೆ. ಸೊ ಇಂಥವೆಲ್ಲ ವಿಚಾರ. ಈಗ ಅವರು ಹೊಸ ಜಾಣ, ಆಮೇಲೆ ಕುಸ್ತಿಪಟು, ಈ ದಾವಣಗೆರೆ ಚಾರ್ಲಿ ಜೊತೆಗೆ ಅವರು ಪೈಪೋಟಿ ನಡೆಸುವಂತ ತಾಕತ್ತಿದೆ, ಅದೆಲ್ಲ ಹೇಳ್ತಾರೆ. ಅದು ಸರಿ, ಓಕೆ, ಅವರು ಪಕ್ಕದಲ್ಲೇ ಇದ್ರು, ನೀವು ನೋಡಿರಲ್ಲ ವಿಡಿಯೋದಲ್ಲಿ. ಆದ್ರೆ ಬೊಮ್ಮಾಯಿ ಅವರು ಮುದುಕರು ಅನ್ನೋ ಪ್ರಶ್ನೆ ಐತಲ್ಲ, ಮಾತಿದೆಯಲ್ಲ, ಬಹಳ ಇವತ್ತು ಚರ್ಚೆ ಆಗ್ತಾ ಇತ್ತು. ವಿಧಾನಸಭೆ 2023 ಚುನಾವಣೆಯ ವಿಧಾನಸಭೆಯಲ್ಲಿ ಎಚ್ ಕೆ ಪಾಟೀಲ್ ಸ್ಪರ್ಧೆ ನಿಂತಾಗ ಅವರಿಗಾಗಿದ್ದು ವಯಸ್ಸು 68ರಿಂದ 69, ಅನಿಲ್ ಮೆಣಸಿನಕಾಯಿ ಇದ್ದಿದ್ದು 48ರಿಂದ 49. ಆದ್ರೆ ಅವತ್ತು ಈ ಮಾತು ಯಾಕೆ ಬರ್ಲಿಲ್ಲ? ಯಾರಾದ್ರೂ ಅಂದ್ರ? ಎಚ್ ಕೆ ಪಾಟೀಲ್ರು ಮುದುಕರಿದ್ದಾರೆ, ಅವರು ಕೂಡ ಹಿಂದೆ ದಾವಣಗೆರೆ ಚಾರ್ಲಿ ಇದ್ರು, ಈಗ ಹೊಸ ಕುಸ್ತಿಪಟ್ಟು ಇದ್ರು, ಹಿಂಗೆಲ್ಲ ಒಂದು ಚರ್ಚೆ ಆತ ಇಲ್ಲ. ಈ ಚರ್ಚೆಗೆ ಹುಟ್ಟು ಹಾಕಿದವರು ಎಚ್ ಕೆ ಪಾಟೀಲ್ರೇ ಸ್ವತಃ. ಅದು ಯಾಕೆ ಮಾತಾಡಿದರೆ? ಮತ್ತೆ ಅದನ್ನು ಹೇಳಿದ್ದಾರೆ, ಬೊಮ್ಮಾಯಿ ಅವರಷ್ಟು ಅನುಭವ ಇದೆ ಅಂತ ಹೇಳುವುದಿಲ್ಲ, ಚಿರಪರಿಚಿತ ಇದ್ದಾರೆ ಅಂತನೂ ಹೇಳುವುದಿಲ್ಲ, ಅದರ ಜಾಣ ಹಂಗೆ ಹಿಂಗೆ ಅಂತ. ಇದು ಈ ವಿಚಾರಗಳು, ಈ ಸಂದೇಶಗಳು ಹೆಂಗ್ ನಾವು ಅರ್ಥ ಮಾಡ್ಕೊಳ್ಬೇಕು ಮತದಾರರು ಅನ್ನುವಂಥದ್ದು ಇವತ್ತು ಬಹಳಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ, ವಿಶ್ಲೇಷಣೆ ಆಗ್ತಾ ಇದೆ, ಬಹಳ ಮಾಧ್ಯಮಗಳಲ್ಲಿ ಕೂಡ ಚರ್ಚೆ ಆಗಿದೆ ಇದು. ಮತ್ತೆ ಇವ್ರ ಹೇಳಿಕೆ ನಂತರ ಈಗ ಇದೊಂಥರ ಗುಲ್ಲೆದ್ದಿದೆ. ಹೆಂಗಂದ್ರು, ಯಾಕಂದ್ರು, ಮುದುಕರು ಅನ್ನೋ ಪ್ರಶ್ನೆ ಬಂತಲ್ಲ. ಇವತ್ತ ಇವರು ಓಡಾಟ ನೋಡಿದ್ರೆ, ಬಸವರಾಜ ಬೊಮ್ಮಾಯಿ ಅವರ ಓಡಾಟ ನೋಡಿದ್ರೆ, 60 ವರ್ಷ 62 ವರ್ಷ ಅಂದ್ರೆ ಮುದುಕರು ಅಂತ ಏನು ಹೇಳಕ್ ಆಗುದಿಲ್ಲ. ಹೌದಾ? ಅವ್ರ ಓಡಾಟ ನೋಡಿದ್ರೆ ಇನ್ನು ಭಾರಿ ಫಾಸ್ಟ್ ಇದ್ದಾರೆ ಅವರು. ಮತ್ತೆ ಕಾಲು ಸ್ವಲ್ಪ ಅವ್ರಿಗೆ ತೊಂದರೆ ಇದ್ರು ಕೂಡ ಬಹಳ ಫಾಸ್ಟ್ ಆಗಿ ಓಡಾಡ್ತಾ ಇದ್ದಾರೆ, ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ, ರಾಜಕಾರಣದಲ್ಲಿ ತಮ್ಮದೇ ಆದಂತ ಛಾಪನ್ನು ಮೂಡಿಸಿದ್ದಾರೆ. ಮತ್ತೆ ಈ ಭಾಗದ ಚಿರಪರಿಚಿತರವರು, ಎಲ್ಲ ವರ್ಗದ ಜೊತೆಗೆ ಅನನ್ಯವಾದಂತಹ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಅವರು ಎಷ್ಟು ಮಟ್ಟಿಗೆ ಅಂದ್ರೆ, ಮನೆ ಸವಣೂರಲ್ಲಿ ಕೆಲವರು ಇಸ್ಲಾಮಿಕ್ ಜನ ಅಂದ್ರೆ ಮುಸ್ಲಿಂ ಬಾಂಧವರು ಕೂಡ ಬಸವರಾಜ ಬೊಮ್ಮಾಯಿ ಅವರು ಒಂದು ಈ ಭಾಗದ ನೀರಿನ ಹರಿಕಾರರವರು ಅಂತ ಹೇಳಿದ್ರು. ಹಂಗೆಲ್ಲ ಇರುವಾಗ ಅದು ನಿಜ ಅಲ್ಲ. ಸೊ ಅಷ್ಟೆಲ್ಲ ವಿಚಾರವನ್ನ ನಾವು ತಿಳ್ಕೊಂಡಾಗ, ಸ್ವಲ್ಪ ವಿಶ್ಲೇಷಣೆ ಮಾಡಿದಾಗ ಬಹುತೇಕ ಹರಿಕೆ ಕುರಿ ಆಗ್ಬೋದಾ ಆನಂದಯ್ಯ ಅಂತ ಒಂದು ಕೆಲವರು ರಾಜಕೀಯ ಪಟುಗಳು, ರಾಜಕೀಯ ವಿಶ್ಲೇಷಕರು, ಚಿಂತಕರು ಇವನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಇನ್ನಷ್ಟು ಬೂಸ್ಟ್ ಆಗಿದ್ದು ಅಂದ್ರೆ ಎಚ್ ಕೆ ಪಾಟೀಲ್ರ ಮಾತು. ಏನು ಸಚಿವರು ಬಹಳ ಚಾಣಾಕ್ಷಮತಿಯಿಂದ ಮಾತಾಡ್ತಾರೆ ಎಚ್ ಕೆ ಪಾಟೀಲ್ರು. ಮತ್ತೆ ಅವರೆಲ್ಲ ಹಳೆ ಸ್ನೇಹಿತರು, ಅವರೆಲ್ಲ ಈ ಭಾಗದ ಉತ್ತರ ಕರ್ನಾಟಕದ ಹಳೆಯ ನಾಯಕರವರು. ಅದರಲ್ಲಿ ಎಚ್ ಕೆ ಪಾಟೀಲ್ರು ಮುಖ್ಯವಾದಂತ ವಾಹಿನಿಯಲ್ಲಿ ಇದ್ದವರು, ಬಹಳ ಅದ್ಭುತ. ಯಾಕಂದ್ರೆ 1999 ಪಂಚಜನ್ಯ ಯಾತ್ರೆ ಮಾಡಿದ್ರು. ಅವಾಗ ಪಾಂಚಜನ್ಯ ಯಾತ್ರೆಯಲ್ಲಿ ಎಸ್.ಎಂ. ಕೃಷ್ಣರ ನಂತರ ಎಚ್ ಕೆ ಪಾಟೀಲ್ರೇ ಇಡೀ ರಾಜ್ಯದ ಮುಂಚೂಣಿಯಲ್ಲಿದ್ದ ಕಾಂಗ್ರೆಸ್ನಲ್ಲಿ. ಆ ಸಂದರ್ಭದಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವದ ರಾಜಕಾರಣಿ, ನಮ್ಮ ಮುತ್ಸದ್ದಿ ರಾಜಕಾರಣಿ ಎಚ್ ಕೆ ಪಾಟೀಲ್ರು. ಅವಾಗ ಇವರೆಲ್ಲ ಇನ್ನೂ MLC-ಗಳಿದ್ರು, ಇವರು ಬಸವರಾಜ ಬೊಮ್ಮಾಯಿ ಅವರು, ಇವರೆಲ್ಲ. ಬಟ್ ಇವತ್ತು ಬಹಳಷ್ಟು ವಿಚಾರ ಚಿಂತನೆ ಮಾಡುವಂತಹದ್ದು. ಆದ್ರೆ ಒಟ್ಟಾರೆ ಎಚ್ ಕೆ ಪಾಟೀಲ್ರ ಮಾತುಗಳನ್ನು ಕೇಳಿದ್ರಿ. ಮುಂದೆ ರಾಜಕೀಯವಾಗಿ ಹೇಳಿದ್ದಾರೆ, ರಾಮಕೃಷ್ಣ ದೊಡ್ಡಮನಿ ಅವರು ಪಕ್ಷಕ್ಕೆ ಸೇರೋದು ಅವೆಲ್ಲ ಹೇಳಿದ್ರು, ನೀವು ಕೇಳಿದಿರಿ, ಅವೆಲ್ಲ ಬಿಡೋಣ. ಬಟ್ ಈ ವಿಚಾರಗಳನ್ನ ನಾವು ನೋಡಿದಾಗ ಆದ್ರೆ ಒಟ್ಟಾರೆ ಒಂದು ಹಂತಕ್ಕಂತರೂ ಬಹಳಷ್ಟು ಹೇಳುವಂತಹದ್ದು ಮಾತು ಅಂದ್ರೆ, ಆನಂದಯ್ಯ ಗಡ್ಡದ್ದೇವ್ರ ಮಠ ಅವರು ಹರಕೆ ಕುರಿನಾ ಅನ್ನುವಂತ ಏನ್ ಚರ್ಚೆ ಇದೆ ಅಲ್ಲ,
ಈ ಚರ್ಚೆಗೆ ಉತ್ತರ ಸಿಗಬೇಕಾಗಿದ್ದು ಜೂನ್ 4 ಅಂದ್ರೆ ಅವತ್ತು ಫಲಿತಾಂಶ ಮತ ಎಣಿಕೆ ಇದೆ, ಅವತ್ತು ಗೊತ್ತಾಗತ್ತೆ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್, ನಮಸ್ಕಾರ.